ಸಮಸ್ತ ನಾಡಿನ ಜನತೆಗೂ 517ನೇ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ತಂಬಿಟ್ಟು ಆರತಿ ಎತ್ತುವ ಮೂಲಕ ಗೌರವ ಸಲ್ಲಿಸಬೇಕು. ನಮ್ಮ ಮುಂದಿನ ಜನ್ರೇಷನ್ಗೂ ಕೂಡ ನಾವು ಇದನ್ನು ಹಸ್ತಾಂತರಿಸೋ ತನಕ ನಾವು ಕಾಪಾಡಿಕೊಂಡು ಬೆಳೆಸ್ಕೊಂಡು ಹೋಗ್ತೀವಿ. ಬಂಡಿ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ತುಂಬ ಸಂತೋಷದಾಯಕ ವಿಚಾರ ಅಂತ ಹೇಳ್ತೀನಿ. ಹಳೆದನ್ನು ಯಾವುದು ಬಿಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಹಬ್ಬನ ಆಚರಣೆ ಮಾಡ್ತಾ ಬಂದಿದ್ದೀವಿ. ಬಂಡಿ ಉತ್ಸವ ಮಾಡೋದಕ್ಕೆ ಇನ್ನೂ ನಮಗೆ ಧೈರ್ಯ ಕೊಡಿ. ನಾಡಪ್ರಭು ಕೆಂಪೇಗೌಡರ ಜಯಂತಿ ಜೂನ್ 27 ಕರ್ನಾಟಕ ರಾಜ್ಯ ಸರ್ಕಾರ ನಾಳೆ ಅಧಿಕೃತವಾಗಿ ಆಚರಿಸ್ತಾ ಇದೆ. ಅದರ ಮುನ್ನಾ ದಿನ ನಾಡಪ್ರಭು ಕೆಂಪೇಗೌಡರ ಅಭಿಮಾನಿಗಳೆಲ್ಲ ಸೇರಿಕೊಂಡು ನಾವೇನೋ ಒಂದು ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಾಡಪ್ರಭು ಕೆಂಪೇಗೌಡರ ಮನೆ ದೈವ ಶ್ರೀ ಕೆಂಪಣ್ಣಸ್ವಾಮಿ ವೀರಣ್ಣಸ್ವಾಮಿ ದೇವಸ್ಥಾನ ಇಲ್ಲಿ ವಿಜಯಪುರದ ಹತ್ರ ಅಂದಿಗನಾಳ ಅಂತೇಳಿ ಅಲ್ಲಿ ಅವರ ಪೂರ್ವಿಕರ ಸಮಾಧಿನೂ ಇದೆ. ಮತ್ತು ಅಲ್ಲಿ ಆ ಇಬ್ಬರನ್ನು ಅವರು ದೈವತ್ವಕ್ಕೆ ಏರಿಸಿ ಪೂಜೆ ಮಾಡ್ಕೊಂಬರುವಂಥ ಮಂತನೂ ಇದೆ ಅಂತ ಗೊತ್ತಾಯಿತು. ಅದಾದಮೇಲೆ ನಾವು ಯಾರು ಸಂಬಂಧಪಟ್ಟವರು ಅಂತ ನೋಡಿದಾಗ ನಮ್ಮ ನಿವೃತ್ತ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ SP ನಾಗರಾಜಣ್ಣ ಅವರು ಮತ್ತು ನಮ್ಮ ರವಿ ಅಣ್ಣ ಅವರು ಇವರೆಲ್ಲ ಅದಕ್ಕೆ ನಮ್ಮ ಅಶ್ವಥಯ್ಯ ಇವರೆಲ್ಲರೂ ಒಂದು ಟ್ರಸ್ಟನ್ನು ಮಾಡ್ಕೊಂಡಿದ್ರು. ಮುನ್ಸ್ವಾಮಿ ಗೌಡರು ಶ್ರೀ ಕೆಂಪಣ್ಣಸ್ವಾಮಿ ವೀರಣ್ಣಸ್ವಾಮಿ ದೇವಸ್ಥಾನ ಟ್ರಸ್ಟ್ ಅಂತ ಮಾಡಿಕೊಂಡು ಭಾಳ ಚೆನ್ನಾಗಿ ನಡ್ಕೊಂಬರ್ತಿದ್ರು. ಆವಾಗ ನಮಗೆ ಮನವರಿಕೆ ಆಯಿತು ಇದು ನಾಡಪ್ರಭು ಕೆಂಪೇಗೌಡರ ಮನೆತನದ ದೈವ ಅಂತೇಳಿ. ಅವರ ಕಾಲದಲ್ಲಿ ಅಂದರೆ ನಾಡಪ್ರಭು ಕೆಂಪೇಗೌಡರ ಕಾಲದಲ್ಲಿ ಈ ದೈವಗಳನ್ನು ಇಲ್ಲಿ ಮನೆಗೆ ಕರೆಸಿ, ಅಂದರೆ ಈಗೇನು ನಾವು ಒಕ್ಕಲಿಗ ಸಂಘದಲ್ಲಿ ಇಲ್ಲಿ ನಿಂತಿದ್ದೀವಿ, ಇದು ನಾಡಪ್ರಭು ಕೆಂಪೇಗೌಡರ ಅರಮನೆಯಾಗಿತ್ತು. ಅದ್ಧೂರಿಯಾಗಿ ದಸರಾ ಮಾತ್ರೆಯಲ್ಲಿ ಮಾಡ್ತಾಯಿದ್ರು. ಸೊ ಅದನ್ನು ಕೊಡಬೇಕು ಅಂತ ಯೋಚನೆ ಮಾಡಿದಾಗ ನಾವು ಅದನ್ನು ಪ್ರಾರಂಭ ಮಾಡೋಣ ಅಂಥೇಳಿ BBMP ಕಚೇರಿಯಿಂದ ವಿಧಾನಸೌಧ ಮುಂಭಾಗದಲ್ಲಿರುವಂಥ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ತಂಬಿಟ್ಟು ಆರತಿ ಎತ್ತುವ ಮೂಲಕ ಗೌರವ ಸಲ್ಲಿಸಬೇಕು ಅಂತೇಳಿ ಕಳೆದ ವರ್ಷದಿಂದ ಹಲವಾರು ಎತ್ತಿನ ಬಂಡಿಗಳ ಜೊತೆ ನಾವು ಮೆರವಣಿಗೆಯಾಗಿ ಮಾಡಿದ್ವಿ. ಕಾಕತಾಳೀಯ ಮತ್ತು ನಮ್ಮ ಅದೃಷ್ಟ ಹೋದ ಸಾರಿ ನಾಡಪ್ರಭು ಕೆಂಪೇಗೌಡರಿಗೆ ಅಂದರೆ ವಿಧಾನಸೌಧದ ಮುಂಭಾಗದಲ್ಲಿರುವಂಥ ನಾಡಪ್ರಭು ಕೆಂಪೇಗೌಡರ ಪ್ರತಿಮೆಗೆ ಅಂದಿನ ಉಪಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಅವರು ಆರತಿಯನ್ನು ಬೆಳಗಿದ್ರು. ನಾವೆಲ್ಲರೂ ಏನೋ ಒಂದು ದೇವರ ಹತ್ರ ಕೇಳ್ಕೊಂಡಿದ್ವಿ. ಇವತ್ತು ಅವರು ಮುಖ್ಯಮಂತ್ರಿಗಳಾಗಿ ಇಂದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಿದ್ದಾರೆ. ಅಂದರೆ ಅರ್ಥ ಶ್ರೀ ಕೆಂಪಣ್ಣಸ್ವಾಮಿ ಶ್ರೀ ವೀರಣ್ಣಸ್ವಾಮಿ ಮತ್ತು ಕೆಂಪೇಗೌಡರ ಆಶೀರ್ವಾದ ಒಂದು ವರ್ಷದೊಳಗಾಗಿ ಇದು ಒಂದು ರೀತಿಯಲ್ಲಿ ಪವಾಡ ಸದೃಶ. ಅದರ ಫಲವನ್ನು ನಾವು ನೋಡ್ತಾ ಇದ್ದೀವಿ. ಅವರು ಮುಖ್ಯಮಂತ್ರಿಗಳಾದರು. ಹೀಗಾಗಿ ನಾವು ಹೆಮ್ಮೆಯಿಂದ ಹೇಳ್ಕೊತೀವಿ DK ಶಿವಕುಮಾರ್ ಅವರು ಅಂದು ಮುಖ್ಯಮಂತ್ರಿಗಳಾಗಿದ್ದರು. ಅಂದರೆ ಕೆಂಪಣ್ಣಸ್ವಾಮಿ ವೀರಣ್ಣಸ್ವಾಮಿ ಮತ್ತು ಕೆಂಪೇಗೌಡರಿಗೆ ಆರತಿ ಎತ್ತಕ್ಕೆ ಮೊದಲು ಉಪಮುಖ್ಯಮಂತ್ರಿಗಳಾಗಿದ್ದರು. ಆ ಆರತಿ ಬೆಳಗಿದ ನಂತರ ಅವರ ಆಶೀರ್ವಾದದಿಂದ ಮುಖ್ಯಮಂತ್ರಿಗಳಾದರು ಅಂತೇಳಿ ನಮಗೆಲ್ರಿಗೂ ಮನವರಿಕೆ ಆಗಿದೆ. ಆ ಸಂಪ್ರದಾಯವನ್ನು ಮುಂದುವರಿಸಬೇಕು ಅಂತ ಈಗ ತಂಬಿಟ್ಟು ಆರತಿಯನ್ನು ಇಲ್ಲಿ ನಾವು ಇಟ್ಕೊಂಡಿದ್ದೀವಿ. ಇದು ಪ್ರತಿ ವರ್ಷ ನಡೆಯುತ್ತೆ. ರಿಪಬ್ಲಿಕ್ ಡೇ ದಿವಸ ಇವತ್ತು ಟ್ಯಾಬ್ಲೈಟ್ಸ್ ಮುಖಾಂತರ ರಷ್ಯನ್ ನೋಡ್ತಿರೋ ಅದೇ ಮಾದರಿಯಲ್ಲಿ ಇವರ ಒಂದು ಸಂಪತ್ತು ಮತ್ತು ಇವರ ಏನೋ ಒಂದು ಕಲ್ಚರು ಮತ್ತು ಇನ್ನೊಂದನ್ನು ಅದನ್ನು ಪ್ರದರ್ಶಿಸ್ತಾ ಇದ್ದರು. ಇದು ನಿಂತೋಗಿದ್ದರಿಂದ ನಾವು ಇವತ್ತು ನಮ್ಮ ಸಂಘದ ಒಂದು ಸಹಕಾರ ಮತ್ತು ನಮ್ಮೆಲ್ಲ ಸಮಾಜದ ಸಹಕಾರದಿಂದ ಮತ್ತು ಸರ್ಕಾರದ ಸಹಕಾರದಿಂದ ಕೂಡ ಅದನ್ನು ಜೀವ ಕೊಟ್ಟು ಅಷ್ಟೇ ಅಲ್ಲ, 1ನೇ ವರ್ಷ ಆಗಿದೆ, ಇದು 2ನೇ ವರ್ಷ. ಇದು ನಿಮಗೆ ಮುಂದುವರಿಸ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗುತ್ತೆ. ಇದಕ್ಕೆ ಎಲ್ಲ ಸಹಕಾರ ನಮ್ಮ ಸಂಘದಿಂದನೂ ಕೊಟ್ಟಿದ್ದಾರೆ, ಸರ್ಕಾರದಿಂದನೂ ಕೊಟ್ಟಿದ್ದಾರೆ. ಅದರಲ್ಲೂ ವಿಶೇಷವಾಗಿ ನಮ್ಮ ಜಯರಾಮ್ ರಾಯಪುರವರ ನೇತೃತ್ವದಲ್ಲಿ ಇದು ನಡೀತಾ ಇದೆ. ಅವ್ರಿಗೂ ಕೂಡ ನಾವು ಈ ಮುಖೇನ ಒಂದು ಧನ್ಯವಾದ ಅಷ್ಟೇ ಅಲ್ಲ ಋಣಿಯಾಗಿರ್ತೀವಿ. ಮತ್ತು ಸರ್ಕಾರದಲ್ಲಿ ಏನಿವತ್ತು ನಮ್ಮ ಮುಖ್ಯಮಂತ್ರಿಗಳಿದ್ದಾರೆ DK ಶಿವಕುಮಾರ್ ಅವರು, ಅವರ ತಂದೆ ಹೆಸರು ಕೆಂಪಣ್ಣ, ಅವರ ಹೆಸರು ಕೆಂಪೇಗೌಡ ಶಿವಕುಮಾರ್. ನೋಡಿ, ಕಾಕತಾಳೀಯ ಇರ್ಬೋದು ನೀವು ಹೇಳ್ದಾಗೆ, ಆದರೆ ಪ್ರತ್ಯಕ್ಷವಾಗಿ ನಮ್ಮ ಚಿಕ್ಕರಂಗೇಗೌಡರು ಹೇಳ್ದಾಗೆ ನಾವು ಕಂಡಿದ್ದೀವಿ. ಸೀಯಿಂಗ್ ಈಸ್ ಬಿಲೀವಿಂಗ್ ಅಂತ. ಆದ್ದರಿಂದ ನಾವು ಇದನ್ನು ಮುಂದುವರಿಸ್ತೀವಿ. ಇವತ್ತಲ್ಲ, ನಮ್ಮ ಮುಂದಿನ ಜನ್ರೇಷನ್ಗೂ ಕೂಡ ನಾವು ಇದನ್ನು ಹಸ್ತಾಂತರಿಸೋ ತನಕ ನಾವು ಇದನ್ನು ಕಾಪಾಡಿಕೊಂಡು ಬೆಳೆಸ್ಕೊಂಡು ಹೋಗ್ತೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ. ಇವತ್ತು ನಮ್ಮ ರಾಜ್ಯ ಒಕ್ಕಲಿಗರ ಸಂಘದ ಆವರಣದಲ್ಲಿ
ಬಂಡಿ ಮಹೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥದ್ದು ತುಂಬ ಸಂತೋಷದಾಯಕ ವಿಚಾರ ಅಂತ ಹೇಳ್ತೀನಿ. ಈಗಾಗಲೇ ನಮ್ಮ ಅಧ್ಯಕ್ಷರು ನಾಗರಾಜ್ ಅವರೆಲ್ಲ ಮಾತಾಡಿದ್ದಾರೆ. ಬಂಡಿ ಮಹೋತ್ಸವ ಕಾರ್ಯಕ್ರಮ ಇವತ್ತಿನ ಕಾರ್ಯಕ್ರಮ ಅಲ್ಲ, ಶತಮಾನಗಳಿಂದ ನಡೆದು ಬಂದುಕೊಂಡಿರ್ತಕ್ಕಂಥ ಈ ಕಾರ್ಯಕ್ರಮ ಕೆಲವು ಕಾರಣಾಂತರಗಳಿಂದೇನೋ ಮಧ್ಯದಲ್ಲಿ ನಿಂತೋಗಿದ್ದಂಥದ್ದನ್ನು ಇವತ್ತು ಇವರು ಈ ಒಂದು ಸಂಘದ ವತಿಯಿಂದ ಮಾಡ್ತಾ ಇರ್ತಕ್ಕಂಥದ್ದು ನಮಗೆಲ್ಲರೂ ತುಂಬ ಹೆಮ್ಮೆಯ ವಿಷಯ ಅಂತಕ್ಕಂಥದ್ದನ್ನು ಹೇಳೋದಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಹಾಗೆ ಈ ಒಂದು ಕಾರ್ಯಕ್ರಮ ಸುಮಾರು ಇನ್ನು ಮುಂದೆ ಏನು ಅಂತಾಗಿ ಪ್ರತಿ ವರ್ಷದಲ್ಲೂ ಕೂಡ ಭಾಳ ವಿಜೃಂಭಣೆಯಿಂದ ನಡೆಯೋದಕ್ಕೆ ನಾವು ನನ್ನ ವೈಯಕ್ತಿಕವಾಗಿ ಮತ್ತು ಸಂಘದಿಂದ ಈಗ ಏನು ಪ್ರೋತ್ಸಾಹ ಕಾರ್ಯಕ್ರಮ ಬೇಕೋ ಅದೆಲ್ಲವನ್ನು ಒದಗಿಸ್ಕೊಟ್ಟು ಈ ಒಂದು ಬಂಡಿ ಮಹೋತ್ಸವ ಕಾರ್ಯಕ್ರಮ ಮತ್ತು ಕೆಂಪೇಗೌಡ ಜಯಂತ್ಯೋತ್ಸವ ಕಾರ್ಯಕ್ರಮ ಮತ್ತೆ ಇನ್ನೂ ಬಹಳ ವಿಜೃಂಭಣೆಯಿಂದ ನಡೆಯೋದಕ್ಕೆ ಎಲ್ಲರ ಸಹಕಾರವನ್ನು ಕೋರ್ತಾ ಇನ್ನು ಮುಂದೆ ಈ ಕಾರ್ಯಕ್ರಮ ಭಾಳ ಯಶಸ್ವಿಯಾಗಲಿ ಮತ್ತು ಈ ಒಂದು ಸಂಘಕ್ಕೆ ನಮ್ಮ ಸಹಾಯ ಯಾವಾಗಲೂ ಇರ್ತದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ. ಈ ಒಂದು ಬಂಡಿ ದೇವರ ಉತ್ಸವದಲ್ಲಿ ನಾವು ಮೊದಲನೇ ದಿವಸ ಏನಿದೆ ಇಲ್ಲಿ ಒಕ್ಕಲಿಗರ ಸಂಘದ ಆವರಣದಲ್ಲಿ ಕೆಂಪಣ್ಣ ಸ್ವಾಮಿ ಮತ್ತು ವೀರಣ್ಣ ಸ್ವಾಮಿ ಇವರಿಬ್ಬರು ಕೆಂಪೇಗೌಡರ ಮನೆದೇವರುಗಳು. ಇವರನ್ನು ಇಲ್ಲಿ ತಂದು ಪ್ರತಿಷ್ಠಾಪನೆ ಮಾಡ್ತೇವೆ, ಪೂಜೆ ಮಾಡ್ತೇವೆ, ಇನ್ನೊಂದಷ್ಟು ಎಲ್ಲ ಶಾಸ್ತ್ರೀಯ ವಿದ್ಯುಕ್ತವಾಗಿ ಒಂದಷ್ಟು ಕೆಲಸಗಳು ಕೂಡ ಆಗುತ್ತೆ. ಆ ನಂತರದಲ್ಲಿ ಸಂಜೆ ಹೊತ್ತು ಆ ಬಂಡಿ ದೇವರ ಮೆರವಣಿಗೆ ಆಗುತ್ತೆ. ನಾಡಿನಾದ್ಯಂತ ಒಂದು 15 ಶಾಸ್ತ್ರೋಕ್ತವಾಗಿ ಒಂದು 15 ಬಂಡಿಗಳನ್ನು ತರಿಸಿ ಆ 15 ಬಂಡಿಗಳ ಮೆರವಣಿಗೆ ಮಾಡ್ತೇವೆ. ಇನ್ನೂ ಜಾಸ್ತಿ ಮಾಡಬೇಕು ಅಂತಿದೆ, ಆದರೆ ತುಂಬ ದೊಡ್ಡ ಮೆರವಣಿಗೆ ಏನಿದೆ, ಬೆಂಗಳೂರಿನಲ್ಲಿ ತುಂಬ ಟ್ರಾಫಿಕ್ ತೊಂದರೆ ಇದೆ ಅನ್ನೋ ಕಾರಣಕ್ಕೋಸ್ಕರ ಭಾಳ ದೊಡ್ಡ ಮೆರವಣಿಗೆ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೆ ಶಾಸ್ತ್ರೋಕ್ತವಾಗಿ ಕೇವಲ ಒಂದು 15 ಬಂಡಿಗಳನ್ನು ತಂದು ಇಲ್ಲಿ ಬೆಂಗಳೂರಿನಲ್ಲಿ ಬಂಡಿ ದೇವರ ಮೆರವಣಿಗೆಯನ್ನು ಮಾಡ್ತೇವೆ. ಆ ಮೆರವಣಿಗೆಯಲ್ಲಿ ನಂಜಾವಧು ಸ್ವಾಮಿಗಳು ಮತ್ತು ನಿಶ್ಚಲ ಸ್ವಾಮೀಜಿಗಳ ಜೊತೆ ನಮ್ಮ ದೊಡ್ಡ ಆದಿಚುಂಚನಗಿರಿ ಮಠದ ಸ್ವಾಮೀಜಿಗಳಾದಂಥ ನಿರ್ಮಲ ಸ್ವಾಮೀಜಿಗಳು ಕೂಡ ಬರ್ತಾಯಿದ್ದಾರೆ. ಅವರೆಲ್ಲರೂ ಕೂಡ ಆ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಳ್ತಾರೆ. ಆ ಮೆರವಣಿಗೆ ಏನಿದೆ ಅದು ವಿಧಾನಸೌಧಕ್ಕೆ ಬರುತ್ತೆ. ಅಂದರೆ BBMP ಆವರಣದಿಂದ ಕಬ್ಬನ್ ಪಾರ್ಕನ್ನು ಹಾದು ಅದು ವಿಧಾನಸೌಧಕ್ಕೆ ಬರುತ್ತೆ. ಆ ವಿಧಾನಸೌಧದಲ್ಲಿ ಆ ಮೆರವಣಿಗೆಯನ್ನು ಸನ್ಮಾನ್ಯ DK ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳು ಅದನ್ನು ರಿಸೀವ್ ಮಾಡ್ಕೊಳ್ತಾರೆ. ಅದನ್ನು ಬರಮಾಡಿಕೊಂಡು ಆ ಸಂದರ್ಭದಲ್ಲಿ ಕೆಂಪೇಗೌಡರ ಪ್ರತಿಮೆ ಏನಿದೆ ವಿಧಾನಸೌಧದ ಮುಂದೆ, ಆ ಪ್ರತಿಮೆಗೆ ಅಲ್ಲಿ ಒಂದು ಪೂಜೆ ಸಲ್ಲಿಸೋದು, ಪುಷ್ಪಾರ್ಚನೆ ಮಾಡೋದು ಮತ್ತು ಆ ಸಂದರ್ಭದಲ್ಲಿ ಇನ್ನಿತರ ಒಂದಷ್ಟು ಯಾರೆಲ್ಲ ಬಂಡಿಗಳು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಅವ್ರಿಗೆ ಪ್ರೈಸಸ್ ಅನೌನ್ಸ್ ಮಾಡೋದು, ಪ್ರೈಸ್ ಕೊಡೋದು, ಈ ರೀತಿಯ ಒಂದಷ್ಟು ಕೆಲಸಗಳನ್ನ ಕೂಡ ಆ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ನಂದು ಒಂದು ಕಳಕಳಿಯ ಮನವಿ ಏನಂದರೆ ಈ ಕೆಂಪೇಗೌಡ ಜಯಂತಿ ಸಂದರ್ಭದಲ್ಲಿ ಎಲ್ಲರೂ ಎಲ್ಲ ಏರಿಯಾದಲ್ಲೂ ಗ್ರಾಮಗಳಲ್ಲೂ ಎಲ್ಲ ಕಡೆ ಉತ್ಸವನ ಆಚರಣೆ ಮಾಡ್ತಾ ಇದ್ದೀವಿ. ಅಂಥ ಸಂದರ್ಭದಲ್ಲಿ ಏಕಬಳಕೆಯ ಪ್ಲಾಸ್ಟಿಕ್ಕನ್ನು ದಯವಿಟ್ಟು ನಿಲ್ಲಿಸಿಬಿಟ್ಟು ನಾವು ಕೆಂಪೇಗೌಡರಿಗೆ ಒಂದು ಗೌರವನ ಹೆಚ್ಚಿಸೋ ಥರ ಕೆಲಸ ಮಾಡೋಣ. ಅವರು ನಮಗೆ ಸುಂದರ ನಗರನ ಕೊಟ್ಟಿದ್ದಾರೆ, ನಾವು ಅದನ್ನು ಪ್ಲಾಸ್ಟಿಕ್ ಮುಕ್ತ ನಗರ ಆಗಿ ಅವ್ರ ಋಣನ ನಾವು ಈ ರೀತಿ ತೀರ್ಸೋಣ ಅಂತ ನಾನು ಕಳಕಳಿಯಿಂದ ಮನವಿ ಮಾಡ್ಕೋತಾ ಇದ್ದೀನಿ. ಏಕಬಳಕೆ ಪ್ಲಾಸ್ಟಿಕ್, ಏಕಬಳಕೆಯ ವಾಟರ್ ಬಾಟಲ್ಸು, ಏಕಬಳಕೆಯ ಕೈ ಚೀಲಗಳನ್ನ ದಯವಿಟ್ಟು ನಿಲ್ಲಿಸಿ ಅದಕ್ಕೆ ಬದಲಿಗೆ ಸ್ಟೀಲ್ ಬಾಟ್ಲಲ್ಲಿ ನೀವೇ ವಾಟರ್ ತೊಗೊಂಡೋಗೋವಂಥ ಅಭ್ಯಾಸ ಮಾಡ್ಕೊಳ್ಳಿ. ಮತ್ತು ಕಾಟನ್ ಬ್ಯಾಗ್ಸ್ನ ಉಪಯೋಗಿಸಂತ ಮಾಡಿ. ಧನ್ಯವಾದಗಳು. ಎಲ್ಲರಿಗೂ 517ನೇ ಕೆಂಪೇಗೌಡ ಜಯಂತಿಯ ಸಮಸ್ತ ನಾಡಿನ ಜನತೆಗೂ 517ನೇ ಕೆಂಪೇಗೌಡ ಜಯಂತಿಯ ಶುಭಾಶಯಗಳು. ನನ್ನ ಹೆಸರು ಉಮಾದೇವಿ ಅಂತ, ನಾರಾಯಣ ಹಾಸ್ಪಿಟಲ್ ಡೈರೆಕ್ಟರ್, ಮಲ್ಲೇಶ್ವರಂ. ಮತ್ತು ನಂದು ಪರಿಸರತಿ ಅಂತ ಒಂದು ಫೌಂಡೇಶನ್ ಇದೆ, ಅದರಲ್ಲಿ ನಾವು ಪ್ಲಾಸ್ಟಿಕ್ ಮುಕ್ತ ನಗರ ಮಾಡೋಕ್ಕೆ ನಾವು ಪ್ರಯತ್ನ ಮಾಡೋವಂಥ ಕೆಲಸಗಳನ್ನ ಮಾಡ್ತಾಯಿದ್ದೀವಿ. ಇವತ್ತಿನ ದಿವಸ ಇದು ಹಬ್ಬದ ವಾತಾವರಣ ಒಂದು ಸಡಗರ ಥರ ಆಗಬೇಕು ಅನ್ನೋದಕ್ಕೆ ಮಹಿಳೆಯರು ಮತ್ತು ಎಲ್ಲ ಸಂಘ ಸಂಸ್ಥೆಯ ಮುಖ್ಯಸ್ಥರ ಕಾರಣ. ಎಲ್ಲದಕ್ಕಂತೂ ಇವತ್ತು ನಾವು ನಮ್ಮ ಉದ್ದೇಶ ಇದ್ದಿದ್ದು DK ಶಿವಕುಮಾರ್ ಅವರ ಶ್ರೀಮತಿ ಅವ್ರನ್ನ ಕರಿಬೇಕು ಅನ್ನೋ ಒಂದು ಉದ್ದೇಶ ಇತ್ತು. ನಮಗೆ ಸ್ವಲ್ಪ ಅಡೆತಡೆಗಳಾದ್ದರಿಂದ ಅವ್ರನ್ನ ಕರೆಯೋಕ್ಕಾಗಲಿಲ್ಲ. ಯಾಕೆಂದರೆ ಇದು ಬರೀ ಹೆಂಗಸರಿಗೆ ಒಂದು ಸಡಗರ ಆಗಲಿ ಅಂತ. ಯಾಕಂದರೆ ನಮ್ಮ ಒಕ್ಕಲಿಗ ಜನಾಂಗದ ಹೆಂಗಸರಿಗೆ ಯಾವುದೇ ಥರದ ಅವ್ರದ್ದೇ ಆದಂಥ ಹಬ್ಬ ಇಲ್ಲ. ನಮ್ಮ ನಾಡ ಹಬ್ಬನ ನಮ್ಮ ಹೆಂಗಸರುಗಳು ಅದನ್ನು ಯೂಸ್ ಮಾಡಿಕೊಂಡು ತಂಬಿಟ್ಟಾಗಲಿ, ಆ ತಂಬಿಟ್ಟಿನ ಆರತಿ ಮಾಡೋದಾಗಲಿ, ಹಳೆದನ್ನು ಯಾವುದು ಬಿಡಬಾರ್ದು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಹಬ್ಬನ ಆಚರಣೆ ಮಾಡ್ತಾ ಬಂದಿದ್ದೀವಿ. ಇದು ಮುಂದೆ ಹೋಗ್ತಾ ಇನ್ನೂ ದೊಡ್ಡದಾಗುತ್ತೆ. ಕೆಂಪೇಗೌಡ ಜಯಂತಿಯ ಡೇಟನ್ನು ನಮ್ಮ ತಂಡದವರೇ ಅದನ್ನು 27ನೇ ತಾರೀಕು ಅನ್ನೋದನ್ನು ಐಡೆಂಟಿಫೈ ಮಾಡಿದ್ದು. ಅದು ಮಠದಲ್ಲಿ ಎಲ್ಲರ ಕೈಲೂ ಸೈನ್ ಹಾಕಿಸ್ಕೊಂಡು ಅದನ್ನು ಮಾಡಿದ್ದಾರೆ. ಈ ಥರ ಸುಮಾರು ರಿಸರ್ಚ್ಗಳನ್ನ ನಾವು ನಮ್ಮ ತಂಡ ಎಲ್ಲ ಮಾಡ್ತಾಯಿದೆ. ಮೊದಲನೇ ವರ್ಷ ತುಂಬ ಮಾಡಿದ್ವಿ, ಈಗ 2ನೇ ವರ್ಷ ತುಂಬ ಅರ್ಜುನದಿಂದ ಮಹಿಳೆಯರೆಲ್ಲ ಸೇರಿ ಮಾಡ್ತಾಯಿದ್ದೀವಿ. ಇನ್ನೂ ಹೆಚ್ಚಿನ ಸಂಖ್ಯೆ
ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿಗೂ ಉತ್ಸವ ಬರಲಿ, ಬಂಡಿ ಉತ್ಸವ ಮಾಡೋದಕ್ಕೆ ಇನ್ನೂ ನಮಗೆ ಧೈರ್ಯ ಕೊಡಲಿ ಶಕ್ತಿ. ಕೆಂಪೇಗೌಡ ಜಯಂತಿ ತುಂಬ ಆಚರಣೆಯಿಂದ ನಾವು ಲೇಡೀಸ್ ಎಲ್ಲ ಸೇರಿಕೊಂಡು ಬಂಡಿ ಉತ್ಸವ, ಕೆಂಪೇಗೌಡ ಜಯಂತಿ ಮಹಿಳಾ ಮಣಿಗಳೆಲ್ಲ ಸೇರಿಕೊಂಡು ಮಾಡಿ ಮಹಿಳಾ ಮಣಿಗಳಿಗೆ ಉತ್ಸವ ಧೈರ್ಯ ಕೊಡಲಿ. ಇದೇ ವಿ ಶಶಿಕಲಾ.